ಆತ್ಮೀಯ H16 ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುತ ಮಲ್ಲಪ್ಪ ಜೋತಾವರು. ಆದ್ಮೇಲೆ ಒಂದು ಇತ್ತೀಚೆಗೆ ಈಗಲೇ ಬರ್ತಿರುವಂಥ ಒಂದು ಸುದ್ದಿ, ಜಸ್ಟ್ ಸುದ್ದಿ. ಧನ್ಕರ್ ಅವರನ್ನ, ಜಗದೀಪ್ ಧನ್ಕರ್ ಅವ್ರನ್ನ ರಾಜೀನಾಮೆ ಕೊಡುವ ಹಾಗೆ ಮಾಡಿದ್ದು ಯಾರು ಅಂತ ಸಂಶಯ ಪಡ್ತಾ ಇದ್ದೀವಿ. ಅದು BJP, ಅದರಲ್ಲೂ ಮುಖ್ಯವಾಗಿ ಮೋದಿ ಅವರು ಇರಬಹುದು ಅಂತ ನಾವು ಗೆಸ್ ಮಾಡ್ತಾ ಇದ್ದೀವಿ. ಈಗ ಒಂದೊಂದು ಹೊರಗೆ ಬರ್ತಾ ಇದೆ, ಯಾಕೆ ಅವರಿಂದ ರಾಜೀನಾಮೆ ಕೊಡಿಸಿದರು ಅನ್ನೋದಕ್ಕೆ. ಅವರಲ್ಲಿ ಆರಾಮಿರಲಿಲ್ಲ, ಮತ್ತೇನು ಆರೋಗ್ಯ ಸರಿ ಇಲ್ಲ ಅನ್ನುವಂಥ ಸಬೂಬು ಕೊಟ್ಟಿದ್ದರು. ಅದಾವುದೂ ಅಲ್ಲ. ಅವರು ವಿರೋಧ ಪಕ್ಷಗಳ ಜೊತೆ ಕೂಡಿ ಈ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಸರ್ಕಾರ ಬಿದ್ದು ಹೋಗುವಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ರು. ಅದಕ್ಕೆ ನಾವು ಕಿತ್ತಾಕಿದ್ವಿ ಅಂತ ಏನೋ ಸುದ್ದಿಗಳು ಬರ್ತಾಯಿದ್ದಾವೆ, ಗುಬ್ಬಕ್ಕನ ಗತಿಗಳು ಬರ್ತಾಯಿದ್ದಾವೆ. ಅದರ ಜೊತೆಗೆ ನಾಯ್ಡು ಅವರು ತಮ್ಮ ಮಿತ್ರ ಪಕ್ಷಗಳ ಜೊತೆಗೂಡಿ, ಇಂಡಿಯಾ ಜೊತೆಗೂಡಿ ಸರ್ಕಾರವನ್ನು ಕೆಡುವುದಕ್ಕೆ ಒಂದು ದಾರಿ ಮಾಡಿಕೊಡ್ತಾ ಇದ್ದಾರೆ ಧನ್ಕರ್ ಅವರು. ಅದಕ್ಕೆ ನಾವು ಅವ್ರನ್ನ ಕಿತ್ತಾಕಿದ್ವಿ ಅಂತ ಏನೋ ಸುದ್ದಿಗಳು BJP ಕಡೆಯಿಂದ ಬರ್ತಾಯಿದ್ದಾವೆ. ನಿಜವಾಗಿಯೂ ಅಂಥ ಶಕ್ತಿ ಇತ್ತು ಧನ್ಕರ್ ಅವ್ರಿಗೆ. ನಿಜವಾಗಿಯೂ ಧನ್ಕರ್ ಅವರು BJP ಅಥವಾ RSS ವಿರೋಧಿಯಾಗಿದ್ರಾ ಅನ್ನುವಂಥ ಭಾಳ ಮೂಲಭೂತ ಪ್ರಶ್ನೆಗಳು ಇಲ್ಲಿ ಹೇಳ್ತಾ ಇದ್ದಾವೆ. ಯಾಕಂದರೆ ಅವರು ಕಟ್ಟರ್ ಒಬ್ಬ RSS ಅಂತ ಹಲವು ಸಲ ಹೇಳ್ಕೊಂಡಿದ್ದಾರೆ. ಅವರು ಅಂಥವರು BJPಗೆ ಅನ್ಯಾಯ ಮಾಡ್ತಾಯಿದ್ದಾರೆ, BJP ಸರ್ಕಾರ ಬಿಡೋದಕ್ಕೆ ಕಾರಣೀಭೂತರಾಗ್ತಾ ಇದ್ದಾರೆ. ಯಾಕಂದರೆ ಒಬ್ಬ ಸಾಮಾನ್ಯ ಗವರ್ನರ್ ಆದಂಥವನು ಇವತ್ತು ಉಪರಾಷ್ಟ್ರಪತಿ ಮಾಡಿ ಒಂದು ಹಂತಕ್ಕೆ ತಂದಂಥವರು BJPಗರು, ಅದು ಮೋದಿಯವರು. ಮೋದಿಯವರ ಮಾತಂದ್ರೆ ಅವ್ರಿಗೊಂದು ಶೀರ್ಷ ನಡೀತಾ ಇದ್ರು. ಅನೇಕ ಸಂದರ್ಭಗಳು ನಾವು ನೋಡಿದ್ದೀವಿ ಅವರನ್ನು, ಧನ್ಕರ್ ಅವ್ರನ್ನ. ಒಬ್ಬ ಉಪರಾಷ್ಟ್ರಪತಿ, ಎರಡನೇ ದೊಡ್ಡ ಪ್ರಜೆ ಈ ದೇಶದ್ದು. ಫಸ್ಟ್ ಅಂದು ರಾಷ್ಟ್ರಪತಿ, ಎರಡನೇದ್ರು ಉಪರಾಷ್ಟ್ರಪತಿ. ಅಂಥವರು